ರಾಜ್ಯದಲ್ಲಿ ಸುಮಾರು 1.5 ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಮಾವು ಬೆಳೆಯಲಾಗುತ್ತಿದೆ. ಇದರಲ್ಲಿ ಕೋಲಾರ ಜಿಲ್ಲೆಯಲ್ಲಿ 54,000 ಹೆಕ್ಟೇರ್ ಪ್ರದೇಶದಲ್ಲಿ ಮಾವು ಬೆಳೆಯಲಾಗುತ್ತಿದೆ. ಈ ಪೈಕಿ ಶ್ರೀನಿವಾಸಪುರ ತಾಲೂಕಿನಲ್ಲೇ 48,000 ಹೆಕ್ಟೇರ್ನಲ್ಲಿ ಮಾವು ಕೃಷಿ ನಡೆಯುತ್ತಿದೆ. ಅಂತರ್ಜಲ ಮಟ್ಟ ಪಾತಾಳಕ್ಕೆ ಕುಸಿದಿದ್ದು ಜಲಕ್ಷಾಮ ಎದುರಾಗಿದ್ದರೂ ರೈತರು ಮಾವು ಬೆಳೆಯುತ್ತಿದ್ದಾರೆ. ಆದರೆ ಈ ಬಾರಿ ಮಾರುಕಟ್ಟೆಯಲ್ಲಿ ಮಾವು ಬೆಳೆಯ ಧಾರಣೆ ತೀವ್ರ ಕುಸಿದಿದ್ದು ರೈತರು ಸಂಕಷ್ಟ ಎದುರಿಸುವಂತಾಗಿದೆ. ಈ ಹಿನ್ನೆಲೆಯಲ್ಲಿ ಮಾವು ಬೆಳೆಗೆ ಬೆಂಬಲ ಬೆಲೆಗೆ ರೈತರು ಒತ್ತಾಯಿಸುತ್ತಿದ್ದಾರೆ. ದೂರದರ್ಶನದೊಂದಿಗೆ ಮಾವು ಬೆಳೆಗಾರ ಹೇಮಂತ್ ಈ ಬಾರಿ ಉತ್ತಮ ಫಸಲು ಇದ್ದರೂ ಸರಿಯಾದ ಬೆಲೆ ಇಲ್ಲದ ಕಾರಣ ಸಂಕಷ್ಟ ಎದುರಾಗಿದೆ. ಸೂಕ್ತ ಬೆಲೆ ಇಲ್ಲದಿರುವುದರಿಂದ ಮಾವು ಕೊಯ್ಲು ನಿಲ್ಲಿಸಿದ್ದೇವೆ ಎಂದು ತಿಳಿಸಿದರು. ಫಸಲು ಕಮ್ಮಿ ಇತ್ತು, ರೇಟು ಲಾಸ್ಟ್ ಚೆನ್ನಾಗಿ ಸಿಕ್ಕಿತ್ತು. ಈ ಸರಿ ಏನೂ ಇಲ್ಲ. ಒಂದು 2 ವರ್ಷ ಲಾಸ್ಟ್ ಇಯರ್ 2 ವರ್ಷ ಓಕೆ, ಸ್ವಲ್ಪ ಈ ವರ್ಷ ಇಲ್ಲ. ಅದು ಮುಂಚೆ 2 ಇಯರ್ಸ್ ಬ್ಯಾಕು ಇರಲಿಲ್ಲ ರೇಟು. ಇವಾಗ ಇದೆ. ಇವಾಗ ರೇಟು ಏನೂ ಇಲ್ಲ. ಇನ್ನೇನು ಇದು ಅಂತ ಗೊತ್ತಿಲ್ಲ. ರೈತ ರಾಮಚಂದ್ರ ಗೌಡ ಮಾವು ಬೆಳೆಗೆ ಬೆಂಬಲ ಬೆಲೆ ನಿಗದಿಪಡಿಸಿ ಕೇಂದ್ರ ಸರ್ಕಾರ ರೈತರ ಪರವಾಗಿ ನಿಂತಿರುವುದು ಈ ಸಂಕಷ್ಟದ ಸಮಯದಲ್ಲಿ ಕೊಂಚ ನಿಟ್ಟುಸಿರು ಬಿಡುವಂತಾಗಿದೆ ಎಂದರು. ಸರ್ಕಾರ ತುರ್ತಾಗಿ ಭಾವಿಸಿ ಸಪೋರ್ಟಿಂಗ್ ಪ್ರೈಸ್ 1,616 ರೂಪಾಯಿವರೆಗೂ ಕೊಟ್ಟು ಸುಮಾರು 2.5 ಲಕ್ಷ ಟನ್ನಷ್ಟು ಖರೀದಿಯಿಂದಾಗಿ ಈ ರೈತರ ಸಂಕಟಕ್ಕೆ ನೆರವಾಗಿದ್ದ ಕೇಂದ್ರ ಸರ್ಕಾರ ಈಗ ರೈತರು ಮರದಲ್ಲೇ ಬಿಟ್ಟಿದ್ದಂಥ ಕಾಯಿಗಳನ್ನು ಕೊಯ್ಯೋಕ್ಕೆ ಮುಂದಾಗಿದ್ದಾರೆ. ಇದು ಬಹಳ ಸಂತೋಷದ ಸುದ್ದಿ. ಕೇಂದ್ರ ಸರ್ಕಾರಕ್ಕೆ ಬಹಳ ಕೃತಜ್ಞತೆ ಸಲ್ಲಿಸಬೇಕಾದಂಥದ್ದು. ಕೂಲಿ ಕಾರ್ಮಿಕ ರಮೇಶ್ ಈ ಬಾರಿ ಮಾವಿನ ಬೆಲೆ ತೀವ್ರವಾಗಿ ಕುಸಿದಿರುವುದರಿಂದ ಉತ್ತಮ ಬೆಲೆ ಸಿಗದೆ ಬೆಳೆಗಾರರು ಮಾವು ಕೊಯ್ಲು ನಿಲ್ಲಿಸಿದ್ದಾರೆ. ಇದರಿಂದ ಕೂಲಿ ಕೆಲಸ ಸಿಗದೆ ತೊಂದರೆಯಾಗಿದೆ ಎಂದು ಹೇಳಿದರು. ಅದಕ್ಕಾಗಿ ಕೂಲಿಗೆ ಸ್ವಲ್ಪ ಕಷ್ಟ ಆಗಿದೆ ನಮಗೆ. ವರ್ಷಕ್ಕಿಂತ ಈ ಸತಿ ಈಗ ರೇಟ್ ಬಂದಿರೋದನ್ನ ಈಗ ಸ್ಟಾರ್ಟ್ ಮಾಡಿದ್ದಾರೆ ಕಾಯಿ ಕೀಳಾಕೋದಕ್ಕೆ. ನಿರಂತರವಾಗಿ ಕೆಲಸ ಸಿಕ್ಕಿದ್ರೆ ಎಲ್ಲ ನಮಗೆ ಸ್ವಲ್ಪ ಅನುಕೂಲ ಆಗ್ತಾ ಇತ್ತು. ಆದ್ದರಿಂದ ಸ್ವಲ್ಪ ಕಷ್ಟ ಆಗಿದೆ ನಮಗೂ. ಈ 2 ದಿವಸದಿಂದ ಬೆಂಬಲ ಬೆಲೆ ಹಂಗೆ ರೈತ ಇದು ಮಾಡಿರೋದಕ್ಕೆ ರೈತರಿಗೂ ಸ್ವಲ್ಪ ಅನುಕೂಲ ಆಗುತ್ತೆ, ನಮಗೂ ಸ್ವಲ್ಪ ಏನೋ ತಕ್ಕ ಮಟ್ಟಿಗೆ ಕೂಲಿ ಸಿಗುತ್ತೆ. ಜಿಲ್ಲಾಧಿಕಾರಿ ಡಾಕ್ಟರ್ ಎಂಆರ್ ರವಿ ಕೇಂದ್ರ ಸರ್ಕಾರ ಮಾರುಕಟ್ಟೆ ಹಸ್ತಕ್ಷೇಪ ಯೋಜನೆ ಎಂಐಎಸ್ ಅಡಿಯಲ್ಲಿ ಮಾವು ಬೆಳೆಗಾರರಿಗೆ ಬೆಂಬಲ ಬೆಲೆ ನೀಡುತ್ತಿದೆ. 2025-26ನೇ ಮಾರುಕಟ್ಟೆ ವರ್ಷಕ್ಕೆ ಕ್ವಿಂಟಾಲ್ಗೆ 1,616 ರೂಪಾಯಿಗಳ ಬೆಂಬಲ ಬೆಲೆಯಲ್ಲಿ ಗರಿಷ್ಠ 2,50,000 ಮೆಟ್ರಿಕ್ ಟನ್ಗಳಷ್ಟು ಮಾವು ಖರೀದಿಸಲು ನಿರ್ಧರಿಸಲಾಗಿದೆ ಎಂದರು. ನಂತರ ಅವರು ಖರೀದಿದಾರರಿಗೆ ತಮ್ಮ ಮಾವನ್ನು ಕೊಟ್ಟು ಏನು ಬೆಲೆ ತಂದು ಕೊಡ್ತಾರೆ ಅದರ ಮೇಲೆ ಅವರಿಗೆ ಅಪ್ಲೋಡ್ ಮಾಡ್ತಕ್ಕಂಥ ಕೆಲಸವನ್ನು ನಾವು ಈಗ ಮಾಡ್ತಿದ್ದೀವಿ.